ದುರಂತದಲ್ಲೂ ಕೂಡ ಡರ್ಟಿ ಪಾಲಿಟಿಕ್ಸ್ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಒಂದ್ ಕಡೆ ವಿಪಕ್ಷಗಳು ವಾಕ್ಪ್ರಹಾರ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಾಲ್ ತುಳಿತದ ಕೇಸ್ನಲ್ಲಿ ರಿಸೈನ್ ರಾಜಕೀಯ ಜೋರಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಪರಸ್ಪರ ವಾಕ್ಸಮರ ಮಾಡ್ತಾ ಇದ್ದಾರೆ. ಪಹಲ್ಗಾಮ್ ಹತ್ಯಾಕಾಂಡವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ಟಕ್ಕರ್ ಕೊಡ್ತಾ ಇದೆ. ಗೋಲಿಬಾರ್ ಘಟನೆಯನ್ನ ಕೂಡ ನೆನಪಿಸಿ ಸಚಿವರು ಕಿಡಿಕಿಡಿಯಾಗಿದ್ದಾರೆ. ಎಷ್ಟು ರಾಜಕೀಯ ಕೆಸರೆರಚಾಟ ಮಾಡಿಕೊಂಡ್ರು ಕೂಡ ಹೋದ ಜೀವಗಳು ವಾಪಸ್ ಬರುತ್ತಾ? ಮುಂದಿನ ಸಾರಿ ಹೀಗೆ ಲಕ್ಷ ಲಕ್ಷ ಜನ ಸೇರಿದ್ರೆ ಏನ್ ಮಾಡ್ತೀರಿ? ಇದಕ್ಕೆ ಉತ್ತರ ಏನು? ಯಾರು ಹೊಣೆಗಾರರು? ಇದಕ್ಕೆ ನಮಗೆ ಉತ್ತರ ಬೇಕು ಜನಗಳಿಗೆ. ನೀವು ಒಬ್ರನ್ನೊಬ್ರು ಎಷ್ಟೇ ನೀವು ಗಲಾಟೆ ಮಾಡಿಕೊಂಡ್ರು ಕೂಡ ಜನಕ್ಕೇನೂ ಉಪಯೋಗ ಇಲ್ಲ. ಅದರಿಂದ ದೋಸ್ತಿಗಳ ಸಿಎಂ, ಡಿಸಿಎಂ, ಗೃಹ ಸಚಿವರು ಇವರೆಲ್ಲರ ವಿರುದ್ಧ ಇವತ್ತು ಪ್ರತಿಭಟನೆ ನಡೆಯುತ್ತೆ. ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾವೆ. ದೋಸ್ತಿಗಳ ಹಳೆ ಘಟನೆಗಳನ್ನ ತೆಗೆದು ಕಾಂಗ್ರೆಸ್ ಅದಕ್ಕೆ ಕೌಂಟರ್ ಕೊಡ್ತಾ ಇದೆ. ನೋಡಿ ಕೆಸರೆರಚಾಟ ಹೇಗೆ. ತುಳಿತ ದುರಂತದಲ್ಲೂ ಕೂಡ ಡರ್ಟಿ ಪಾಲಿಟಿಕ್ಸ್ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಒಂದ್ ಕಡೆ ವಿಪಕ್ಷಗಳು ವಾಕ್ಪ್ರಹಾರ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಾಲ್ ತುಳಿತದ ಕೇಸ್ನಲ್ಲಿ ರಿಸೈನ್ ರಾಜಕೀಯ ಜೋರಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಪರಸ್ಪರ ವಾಕ್ಸಮರ ಮಾಡ್ತಾ ಇದ್ದಾರೆ. ಪಹಲ್ಗಾಮ್ ಹತ್ಯಾಕಾಂಡವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ಟಕ್ಕರ್ ಕೊಡ್ತಾ ಇದೆ. ಗೋಲಿಬಾರ್ ಘಟನೆಯನ್ನ ಕೂಡ ನೆನಪಿಸಿ ಸಚಿವರು ಕಿಡಿಕಿಡಿಯಾಗಿದ್ದಾರೆ. ಎಷ್ಟು ರಾಜಕೀಯ ಕೆಸರೆರಚಾಟ ಮಾಡಿಕೊಂಡ್ರು ಕೂಡ ಹೋದ ಜೀವಗಳು ವಾಪಸ್ ಬರುತ್ತಾ? ಮುಂದಿನ ಸಾರಿ ಹೀಗೆ ಲಕ್ಷ ಲಕ್ಷ ಜನ ಸೇರಿದ್ರೆ ಏನ್ ಮಾಡ್ತೀರಿ? ಇದಕ್ಕೆ ಉತ್ತರ ಏನು? ಯಾರು ಹೊಣೆಗಾರರು? ಇದಕ್ಕೆ ನಮಗೆ ಉತ್ತರ ಬೇಕು ಜನಗಳಿಗೆ. ನೀವು ಒಬ್ರನ್ನೊಬ್ರು ಎಷ್ಟೇ ನೀವು ಗಲಾಟೆ ಮಾಡಿಕೊಂಡ್ರು ಕೂಡ ಜನಕ್ಕೇನೂ ಉಪಯೋಗ ಇಲ್ಲ. ಅದರಿಂದ ದೋಸ್ತಿಗಳ ಸಿಎಂ, ಡಿಸಿಎಂ, ಗೃಹ ಸಚಿವರು ಇವರೆಲ್ಲರ ವಿರುದ್ಧ ಇವತ್ತು ಪ್ರತಿಭಟನೆ ನಡೆಯುತ್ತೆ. ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾವೆ. ದೋಸ್ತಿಗಳ ಹಳೆ ಘಟನೆಗಳನ್ನ ತೆಗೆದು ಕಾಂಗ್ರೆಸ್ ಅದಕ್ಕೆ ಕೌಂಟರ್ ಕೊಡ್ತಾ ಇದೆ. ನೋಡಿ ಕೆಸರೆರಚಾಟ ಹೇಗೆ. ತುಳಿತ ದುರಂತದಲ್ಲೂ ಕೂಡ ಡರ್ಟಿ ಪಾಲಿಟಿಕ್ಸ್ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಒಂದ್ ಕಡೆ ವಿಪಕ್ಷಗಳು ವಾಕ್ಪ್ರಹಾರ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಾಲ್ ತುಳಿತದ ಕೇಸ್ನಲ್ಲಿ ರಿಸೈನ್ ರಾಜಕೀಯ ಜೋರಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಪರಸ್ಪರ ವಾಕ್ಸಮರ ಮಾಡ್ತಾ ಇದ್ದಾರೆ. ಪಹಲ್ಗಾಮ್ ಹತ್ಯಾಕಾಂಡವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ಟಕ್ಕರ್ ಕೊಡ್ತಾ ಇದೆ. ಗೋಲಿಬಾರ್ ಘಟನೆಯನ್ನ ಕೂಡ ನೆನಪಿಸಿ ಸಚಿವರು ಕಿಡಿಕಿಡಿಯಾಗಿದ್ದಾರೆ. ಎಷ್ಟು ರಾಜಕೀಯ ಕೆಸರೆರಚಾಟ ಮಾಡಿಕೊಂಡ್ರು ಕೂಡ ಹೋದ ಜೀವಗಳು ವಾಪಸ್ ಬರುತ್ತಾ? ಮುಂದಿನ ಸಾರಿ ಹೀಗೆ ಲಕ್ಷ ಲಕ್ಷ ಜನ ಸೇರಿದ್ರೆ ಏನ್ ಮಾಡ್ತೀರಿ? ಇದಕ್ಕೆ ಉತ್ತರ ಏನು? ಯಾರು ಹೊಣೆಗಾರರು? ಇದಕ್ಕೆ ನಮಗೆ ಉತ್ತರ ಬೇಕು ಜನಗಳಿಗೆ. ನೀವು ಒಬ್ರನ್ನೊಬ್ರು ಎಷ್ಟೇ ನೀವು ಗಲಾಟೆ ಮಾಡಿಕೊಂಡ್ರು ಕೂಡ ಜನಕ್ಕೇನೂ ಉಪಯೋಗ ಇಲ್ಲ. ಅದರಿಂದ ದೋಸ್ತಿಗಳ ಸಿಎಂ, ಡಿಸಿಎಂ, ಗೃಹ ಸಚಿವರು ಇವರೆಲ್ಲರ ವಿರುದ್ಧ ಇವತ್ತು ಪ್ರತಿಭಟನೆ ನಡೆಯುತ್ತೆ. ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾವೆ. ದೋಸ್ತಿಗಳ ಹಳೆ ಘಟನೆಗಳನ್ನ ತೆಗೆದು ಕಾಂಗ್ರೆಸ್ ಅದಕ್ಕೆ ಕೌಂಟರ್ ಕೊಡ್ತಾ ಇದೆ. ನೋಡಿ ಕೆಸರೆರಚಾಟ ಹೇಗೆ. ತುಳಿತ ದುರಂತದಲ್ಲೂ ಕೂಡ ಡರ್ಟಿ ಪಾಲಿಟಿಕ್ಸ್ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಒಂದ್ ಕಡೆ ವಿಪಕ್ಷಗಳು ವಾಕ್ಪ್ರಹಾರ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಾಲ್ ತುಳಿತದ ಕೇಸ್ನಲ್ಲಿ ರಿಸೈನ್ ರಾಜಕೀಯ ಜೋರಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಪರಸ್ಪರ ವಾಕ್ಸಮರ ಮಾಡ್ತಾ ಇದ್ದಾರೆ. ಪಹಲ್ಗಾಮ್ ಹತ್ಯಾಕಾಂಡವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ಟಕ್ಕರ್ ಕೊಡ್ತಾ ಇದೆ. ಗೋಲಿಬಾರ್ ಘಟನೆಯನ್ನ ಕೂಡ ನೆನಪಿಸಿ ಸಚಿವರು ಕಿಡಿಕಿಡಿಯಾಗಿದ್ದಾರೆ. ಎಷ್ಟು ರಾಜಕೀಯ ಕೆಸರೆರಚಾಟ ಮಾಡಿಕೊಂಡ್ರು ಕೂಡ ಹೋದ ಜೀವಗಳು ವಾಪಸ್ ಬರುತ್ತಾ? ಮುಂದಿನ ಸಾರಿ ಹೀಗೆ ಲಕ್ಷ ಲಕ್ಷ ಜನ ಸೇರಿದ್ರೆ ಏನ್ ಮಾಡ್ತೀರಿ? ಇದಕ್ಕೆ ಉತ್ತರ ಏನು? ಯಾರು ಹೊಣೆಗಾರರು? ಇದಕ್ಕೆ ನಮಗೆ ಉತ್ತರ ಬೇಕು ಜನಗಳಿಗೆ. ನೀವು ಒಬ್ರನ್ನೊಬ್ರು ಎಷ್ಟೇ ನೀವು ಗಲಾಟೆ ಮಾಡಿಕೊಂಡ್ರು ಕೂಡ ಜನಕ್ಕೇನೂ ಉಪಯೋಗ ಇಲ್ಲ. ಅದರಿಂದ ದೋಸ್ತಿಗಳ ಸಿಎಂ, ಡಿಸಿಎಂ, ಗೃಹ ಸಚಿವರು ಇವರೆಲ್ಲರ ವಿರುದ್ಧ ಇವತ್ತು ಪ್ರತಿಭಟನೆ ನಡೆಯುತ್ತೆ. ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾವೆ. ದೋಸ್ತಿಗಳ ಹಳೆ ಘಟನೆಗಳನ್ನ ತೆಗೆದು ಕಾಂಗ್ರೆಸ್ ಅದಕ್ಕೆ ಕೌಂಟರ್ ಕೊಡ್ತಾ ಇದೆ. ನೋಡಿ ಕೆಸರೆರಚಾಟ ಹೇಗೆ. ತುಳಿತ ದುರಂತದಲ್ಲೂ ಕೂಡ ಡರ್ಟಿ ಪಾಲಿಟಿಕ್ಸ್ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಒಂದ್ ಕಡೆ ವಿಪಕ್ಷಗಳು ವಾಕ್ಪ್ರಹಾರ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಾಲ್ ತುಳಿತದ ಕೇಸ್ನಲ್ಲಿ ರಿಸೈನ್ ರಾಜಕೀಯ ಜೋರಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಪರಸ್ಪರ ವಾಕ್ಸಮರ ಮಾಡ್ತಾ ಇದ್ದಾರೆ. ಪಹಲ್ಗಾಮ್ ಹತ್ಯಾಕಾಂಡವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ಟಕ್ಕರ್ ಕೊಡ್ತಾ ಇದೆ. ಗೋಲಿಬಾರ್ ಘಟನೆಯನ್ನ ಕೂಡ ನೆನಪಿಸಿ ಸಚಿವರು ಕಿಡಿಕಿಡಿಯಾಗಿದ್ದಾರೆ. ಎಷ್ಟು ರಾಜಕೀಯ ಕೆಸರೆರಚಾಟ ಮಾಡಿಕೊಂಡ್ರು ಕೂಡ ಹೋದ ಜೀವಗಳು ವಾಪಸ್ ಬರುತ್ತಾ? ಮುಂದಿನ ಸಾರಿ ಹೀಗೆ ಲಕ್ಷ ಲಕ್ಷ ಜನ ಸೇರಿದ್ರೆ ಏನ್ ಮಾಡ್ತೀರಿ? ಇದಕ್ಕೆ ಉತ್ತರ ಏನು? ಯಾರು ಹೊಣೆಗಾರರು? ಇದಕ್ಕೆ ನಮಗೆ ಉತ್ತರ ಬೇಕು ಜನಗಳಿಗೆ. ನೀವು ಒಬ್ರನ್ನೊಬ್ರು ಎಷ್ಟೇ ನೀವು ಗಲಾಟೆ ಮಾಡಿಕೊಂಡ್ರು ಕೂಡ ಜನಕ್ಕೇನೂ ಉಪಯೋಗ ಇಲ್ಲ. ಅದರಿಂದ ದೋಸ್ತಿಗಳ ಸಿಎಂ, ಡಿಸಿಎಂ, ಗೃಹ ಸಚಿವರು ಇವರೆಲ್ಲರ ವಿರುದ್ಧ ಇವತ್ತು ಪ್ರತಿಭಟನೆ ನಡೆಯುತ್ತೆ. ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾವೆ.
ದೋಸ್ತಿಗಳ ಹಳೆ ಘಟನೆಗಳನ್ನ ತೆಗೆದು ಕಾಂಗ್ರೆಸ್ ಅದಕ್ಕೆ ಕೌಂಟರ್ ಕೊಡ್ತಾ ಇದೆ. ನೋಡಿ ಕೆಸರ ಚಾಟ ಹೇಗೆ. ತುಳಿತ ದುರಂತದಲ್ಲೂ ಕೂಡ ಡರ್ಟಿ ಪಾಲಿಟಿಕ್ಸ್ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಒಂದ್ ಕಡೆ ವಿಪಕ್ಷಗಳು ವಾಕ್ಪ್ರಹಾರ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಾಲ್ ತುಳಿತದ ಕೇಸ್ನಲ್ಲಿ ರಿಸೈನ್ ರಾಜಕೀಯ ಜೋರಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಪರಸ್ಪರ ವಾಕ್ಸಮರ ಮಾಡ್ತಾ ಇದ್ದಾರೆ. ಪಹಲ್ಗಾಮ್ ಹತ್ಯಾಕಾಂಡವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ಟಕ್ಕರ್ ಕೊಡ್ತಾ ಇದೆ. ಗೋಲಿಬಾರ್ ಘಟನೆಯನ್ನ ಕೂಡ ನೆನಪಿಸಿ ಸಚಿವರು ಕಿಡಿಕಿಡಿಯಾಗಿದ್ದಾರೆ. ಎಷ್ಟು ರಾಜಕೀಯ ಕೆಸರೆರಚಾಟ ಮಾಡಿಕೊಂಡ್ರು ಕೂಡ ಹೋದ ಜೀವಗಳು ವಾಪಸ್ ಬರುತ್ತಾ? ಮುಂದಿನ ಸಾರಿ ಹೀಗೆ ಲಕ್ಷ ಲಕ್ಷ ಜನ ಸೇರಿದ್ರೆ ಏನ್ ಮಾಡ್ತೀರಿ? ಇದಕ್ಕೆ ಉತ್ತರ ಏನು? ಯಾರು ಹೊಣೆಗಾರರು? ಇದಕ್ಕೆ ನಮಗೆ ಉತ್ತರ ಬೇಕು ಜನಗಳಿಗೆ. ನೀವು ಒಬ್ರನ್ನೊಬ್ರು ಎಷ್ಟೇ ನೀವು ಗಲಾಟೆ ಮಾಡಿಕೊಂಡ್ರು ಕೂಡ ಜನಕ್ಕೆ ಏನೂ ಉಪಯೋಗ ಇಲ್ಲ. ಅದರಿಂದ ದೋಸ್ತಿಗಳ ಸಿಎಂ, ಡಿಸಿಎಂ, ಗೃಹ ಸಚಿವರು ಇವರೆಲ್ಲರ ವಿರುದ್ಧ ಇವತ್ತು ಪ್ರತಿಭಟನೆ ನಡೆಯುತ್ತೆ. ಸೊ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾವೆ. ದೋಸ್ತಿಗಳ ಹಳೆ ಘಟನೆಗಳನ್ನ ತೆಗೆದು ಕಾಂಗ್ರೆಸ್ ಅದಕ್ಕೆ ಕೌಂಟರ್ ಕೊಡ್ತಾ ಇದೆ. ನೋಡಿ ಕೆಸರ ಚಾಟ ಹೇಗೆ. ತುಳಿತ ದುರಂತದಲ್ಲೂ ಕೂಡ ಡರ್ಟಿ ಪಾಲಿಟಿಕ್ಸ್ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಒಂದ್ ಕಡೆ ವಿಪಕ್ಷಗಳು ವಾಕ್ಪ್ರಹಾರ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಾಲ್ ತುಳಿತದ ಕೇಸ್ನಲ್ಲಿ ರಿಸೈನ್ ರಾಜಕೀಯ ಜೋರಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಪರಸ್ಪರ ವಾಕ್ಸಮರ ಮಾಡ್ತಾ ಇದ್ದಾರೆ. ಪಹಲ್ಗಾಮ್ ಹತ್ಯಾಕಾಂಡವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ಟಕ್ಕರ್ ಕೊಡ್ತಾ ಇದೆ. ಗೋಲಿಬಾರ್ ಘಟನೆಯನ್ನ ಕೂಡ ನೆನಪಿಸಿ ಸಚಿವರು ಕಿಡಿಕಿಡಿಯಾಗಿದ್ದಾರೆ. ಎಷ್ಟು ರಾಜಕೀಯ ಕೆಸರೆರಚಾಟ ಮಾಡಿಕೊಂಡ್ರು ಕೂಡ ಹೋದ ಜೀವಗಳು ವಾಪಸ್ ಬರುತ್ತಾ? ಮುಂದಿನ ಸಾರಿ ಹೀಗೆ ಲಕ್ಷ ಲಕ್ಷ ಜನ ಸೇರಿದ್ರೆ ಏನ್ ಮಾಡ್ತೀರಿ? ಇದಕ್ಕೆ ಉತ್ತರ ಏನು? ಯಾರು ಹೊಣೆಗಾರರು? ಇದಕ್ಕೆ ನಮಗೆ ಉತ್ತರ ಬೇಕು ಜನಗಳಿಗೆ. ನೀವು ಒಬ್ರನ್ನೊಬ್ರು ಎಷ್ಟೇ ನೀವು ಗಲಾಟೆ ಮಾಡಿಕೊಂಡ್ರು ಕೂಡ ಜನಕ್ಕೆ ಏನೂ ಉಪಯೋಗ ಇಲ್ಲ. ಅದರಿಂದ ದೋಸ್ತಿಗಳ ಸಿಎಂ, ಡಿಸಿಎಂ, ಗೃಹ ಸಚಿವರು ಇವರೆಲ್ಲರ ವಿರುದ್ಧ ಇವತ್ತು ಪ್ರತಿಭಟನೆ ನಡೆಯುತ್ತೆ. ಸೊ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾವೆ. ದೋಸ್ತಿಗಳ ಹಳೆ ಘಟನೆಗಳನ್ನ ತೆಗೆದು ಕಾಂಗ್ರೆಸ್ ಅದಕ್ಕೆ ಕೌಂಟರ್ ಕೊಡ್ತಾ ಇದೆ. ನೋಡಿ ಕೆಸರ ಚಾಟ ಹೇಗೆ. ತುಳಿತ ದುರಂತದಲ್ಲೂ ಕೂಡ ಡರ್ಟಿ ಪಾಲಿಟಿಕ್ಸ್ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಒಂದ್ ಕಡೆ ವಿಪಕ್ಷಗಳು ವಾಕ್ಪ್ರಹಾರ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಾಲ್ ತುಳಿತದ ಕೇಸ್ನಲ್ಲಿ ರಿಸೈನ್ ರಾಜಕೀಯ ಜೋರಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಪರಸ್ಪರ ವಾಕ್ಸಮರ ಮಾಡ್ತಾ ಇದ್ದಾರೆ. ಪಹಲ್ಗಾಮ್ ಹತ್ಯಾಕಾಂಡವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ಟಕ್ಕರ್ ಕೊಡ್ತಾ ಇದೆ. ಗೋಲಿಬಾರ್ ಘಟನೆಯನ್ನ ಕೂಡ ನೆನಪಿಸಿ ಸಚಿವರು ಕಿಡಿಕಿಡಿಯಾಗಿದ್ದಾರೆ. ಎಷ್ಟು ರಾಜಕೀಯ ಕೆಸರೆರಚಾಟ ಮಾಡಿಕೊಂಡ್ರು ಕೂಡ ಹೋದ ಜೀವಗಳು ವಾಪಸ್ ಬರುತ್ತಾ? ಮುಂದಿನ ಸಾರಿ ಹೀಗೆ ಲಕ್ಷ ಲಕ್ಷ ಜನ ಸೇರಿದ್ರೆ ಏನ್ ಮಾಡ್ತೀರಿ? ಇದಕ್ಕೆ ಉತ್ತರ ಏನು? ಯಾರು ಹೊಣೆಗಾರರು? ಇದಕ್ಕೆ ನಮಗೆ ಉತ್ತರ ಬೇಕು ಜನಗಳಿಗೆ. ನೀವು ಒಬ್ರನ್ನೊಬ್ರು ಎಷ್ಟೇ ನೀವು ಗಲಾಟೆ ಮಾಡಿಕೊಂಡ್ರು ಕೂಡ ಜನಕ್ಕೆ ಏನೂ ಉಪಯೋಗ ಇಲ್ಲ. ಅದರಿಂದ ದೋಸ್ತಿಗಳ ಸಿಎಂ, ಡಿಸಿಎಂ, ಗೃಹ ಸಚಿವರು ಇವರೆಲ್ಲರ ವಿರುದ್ಧ ಇವತ್ತು ಪ್ರತಿಭಟನೆ ನಡೆಯುತ್ತೆ. ಸೊ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾವೆ. ದೋಸ್ತಿಗಳ ಹಳೆ ಘಟನೆಗಳನ್ನ ತೆಗೆದು ಕಾಂಗ್ರೆಸ್ ಅದಕ್ಕೆ ಕೌಂಟರ್ ಕೊಡ್ತಾ ಇದೆ. ನೋಡಿ ಕೆಸರ ಚಾಟ ಹೇಗೆ. ತುಳಿತ ದುರಂತದಲ್ಲೂ ಕೂಡ ಡರ್ಟಿ ಪಾಲಿಟಿಕ್ಸ್ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಒಂದ್ ಕಡೆ ವಿಪಕ್ಷಗಳು ವಾಕ್ಪ್ರಹಾರ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಾಲ್ ತುಳಿತದ ಕೇಸ್ನಲ್ಲಿ ರಿಸೈನ್ ರಾಜಕೀಯ ಜೋರಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಪರಸ್ಪರ ವಾಕ್ಸಮರ ಮಾಡ್ತಾ ಇದ್ದಾರೆ. ಪಹಲ್ಗಾಮ್ ಹತ್ಯಾಕಾಂಡವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ಟಕ್ಕರ್ ಕೊಡ್ತಾ ಇದೆ. ಗೋಲಿಬಾರ್ ಘಟನೆಯನ್ನ ಕೂಡ ನೆನಪಿಸಿ ಸಚಿವರು ಕಿಡಿಕಿಡಿಯಾಗಿದ್ದಾರೆ. ಎಷ್ಟು ರಾಜಕೀಯ ಕೆಸರೆರಚಾಟ ಮಾಡಿಕೊಂಡ್ರು ಕೂಡ ಹೋದ ಜೀವಗಳು ವಾಪಸ್ ಬರುತ್ತಾ? ಮುಂದಿನ ಸಾರಿ ಹೀಗೆ ಲಕ್ಷ ಲಕ್ಷ ಜನ ಸೇರಿದ್ರೆ ಏನ್ ಮಾಡ್ತೀರಿ? ಇದಕ್ಕೆ ಉತ್ತರ ಏನು? ಯಾರು ಹೊಣೆಗಾರರು? ಇದಕ್ಕೆ ನಮಗೆ ಉತ್ತರ ಬೇಕು ಜನಗಳಿಗೆ. ನೀವು ಒಬ್ರನ್ನೊಬ್ರು ಎಷ್ಟೇ ನೀವು ಗಲಾಟೆ ಮಾಡಿಕೊಂಡ್ರು ಕೂಡ ಜನಕ್ಕೆ ಏನೂ ಉಪಯೋಗ ಇಲ್ಲ. ಅದರಿಂದ ದೋಸ್ತಿಗಳ ಸಿಎಂ, ಡಿಸಿಎಂ, ಗೃಹ ಸಚಿವರು ಇವರೆಲ್ಲರ ವಿರುದ್ಧ ಇವತ್ತು ಪ್ರತಿಭಟನೆ ನಡೆಯುತ್ತೆ. ಸೊ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾವೆ. ದೋಸ್ತಿಗಳ ಹಳೆ ಘಟನೆಗಳನ್ನ ತೆಗೆದು ಕಾಂಗ್ರೆಸ್ ಅದಕ್ಕೆ ಕೌಂಟರ್ ಕೊಡ್ತಾ ಇದೆ. ನೋಡಿ ಕೆಸರ ಚಾಟ ಹೇಗೆ. ತುಳಿತ ದುರಂತದಲ್ಲೂ ಕೂಡ ಡರ್ಟಿ ಪಾಲಿಟಿಕ್ಸ್ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಒಂದ್ ಕಡೆ ವಿಪಕ್ಷಗಳು ವಾಕ್ಪ್ರಹಾರ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಾಲ್ ತುಳಿತದ ಕೇಸ್ನಲ್ಲಿ ರಿಸೈನ್ ರಾಜಕೀಯ ಜೋರಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಪರಸ್ಪರ ವಾಕ್ಸಮರ ಮಾಡ್ತಾ ಇದ್ದಾರೆ. ಪಹಲ್ಗಾಮ್ ಹತ್ಯಾಕಾಂಡವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ಟಕ್ಕರ್ ಕೊಡ್ತಾ ಇದೆ. ಗೋಲಿಬಾರ್ ಘಟನೆಯನ್ನ ಕೂಡ ನೆನಪಿಸಿ ಸಚಿವರು ಕಿಡಿಕಿಡಿಯಾಗಿದ್ದಾರೆ. ಎಷ್ಟು ರಾಜಕೀಯ ಕೆಸರೆರಚಾಟ ಮಾಡಿಕೊಂಡ್ರು ಕೂಡ ಹೋದ ಜೀವಗಳು ವಾಪಸ್ ಬರುತ್ತಾ? ಮುಂದಿನ ಸಾರಿ ಹೀಗೆ ಲಕ್ಷ ಲಕ್ಷ ಜನ ಸೇರಿದ್ರೆ ಏನ್ ಮಾಡ್ತೀರಿ? ಇದಕ್ಕೆ ಉತ್ತರ ಏನು? ಯಾರು ಹೊಣೆಗಾರರು? ಇದಕ್ಕೆ ನಮಗೆ ಉತ್ತರ ಬೇಕು ಜನಗಳಿಗೆ. ನೀವು ಒಬ್ರನ್ನೊಬ್ರು ಎಷ್ಟೇ ನೀವು ಗಲಾಟೆ ಮಾಡಿಕೊಂಡ್ರು ಕೂಡ ಜನಕ್ಕೆ ಏನೂ ಉಪಯೋಗ ಇಲ್ಲ. ಅದರಿಂದ ದೋಸ್ತಿಗಳ ಸಿಎಂ, ಡಿಸಿಎಂ, ಗೃಹ ಸಚಿವರು ಇವರೆಲ್ಲರ ವಿರುದ್ಧ ಇವತ್ತು ಪ್ರತಿಭಟನೆ ನಡೆಯುತ್ತೆ. ಸೊ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾವೆ. ದೋಸ್ತಿಗಳ ಹಳೆ ಘಟನೆಗಳನ್ನ ತೆಗೆದು ಕಾಂಗ್ರೆಸ್ ಅದಕ್ಕೆ ಕೌಂಟರ್ ಕೊಡ್ತಾ ಇದೆ. ನೋಡಿ ಕೆಸರ ಚಾಟ ಹೇಗೆ.